ಈ ಎಸ್ಟೇಟ್ ಸಕ್ಕದಾಗಿ ಕಾಣಿಸ್ತಾ ಇದೆ ಮಾತ್ರ, ಸೂಪರ್ ಗೈಸ್. ನೋಡಿ ಆನೆಗೆ ವಾಕಿಂಗಿಗೆ ಕರ್ಕೊಂಡೋಯ್ತವ್ರೆ, ಅಲ್ಲೊಂದು ಹೋಗ್ತಾ ಇದೆ ನೋಡಿ, ಇಲ್ಲೊಂದು ಗೈಸ್ ಹೊರನಾಡಿಗೆ ಆಫ್ ರೋಡಿಂಗ್ ಮಾಡ್ತಾಯಿದ್ದೀವಿ ನಾವು. ಆಫ್ ರೋಡಿಂಗ್ ಆಟೋದಲ್ಲಿ ಫುಲ್ ಆಫ್ ರೋಡಿಂಗ್ ಅಂದ್ಕೊಳ್ಳಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾರೆ ಮಿಸ್ಟರ್ ಮದನ್ ಬ್ಲಾಗರ್. ಸೊ ನಾವಿವತ್ತು ಬೆಳಗ್ಗೆ ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ಶೃಂಗೇರಿಗೆ ಹೋಗ್ತಾ ಇದ್ದೀವಿ ಗೈಸ್. ಸೊ ಆಟೋದಲ್ಲಿ ಹೋಗ್ತಾ ಇರೋದು ನಾವು. ಸೊ ಬನ್ನಿ ಹೋಗೋಣ ಗೈಸ್, ಹೋಗೋಣ. ಸೊ ಗೈಸ್ ಇದೇ ಆಟೋದಲ್ಲಿ ಹೋಗ್ತಾ ಇರೋದು ನೋಡಿ. ಇಲ್ಲಿ ನನ್ನ ಮಗ ಇನ್ನೂ ಮಲ್ಕೊಂಡವನೇ. ಎಲ್ಲಿಗೆ ಹೋಗ್ತಿದ್ದೀವಿ ಪೂಜಾ? ಹೊರನಾಡು. ಎಲ್ಲಿ ಮತ್ತೆ? ಆಮೇಲೆ ಶೃಂಗೇರಿ ಹೊರನಾಡು. ತಾತನ ಮನೆಗೆಲ್ಲ ಹೋಗ್ತಿರೋದು. ಬರೀ ಇಂಥದೆಯಾ ಹೊರನಾಡ? ಮತ್ತೆ ಯಾವ ಕಾಲದಲ್ಲಿ ಇದೆಯಾ? ಮತ್ತೆ ಇನ್ನೆಲ್ಲ ಕರ್ನಾಟಕದಲ್ಲಿ ಯಾಕೆ ಹುಟ್ಟಿದ್ರು ನಿಮ್ಮಂತವ್ರು? ಹೇಳೆ ಹೊರನಾಡು ಅನ್ನಪೂರ್ಣೇಶ್ವರಿ ಕಣ. ಅದೊಂದೇನಾ? ಈಗೇನಂದ್ರೆ ಒಂದು ಚಿಕ್ಕದಾಗಿ ಒಂದು ಸ್ಟಾಪ್ ಹಾಕಿದೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಪ್ಲೇಸ್ ಮಾತ್ರ ಸಖತ್ತಾಗಿದೆ ನೋಡಿ. ಇಲ್ಲಿ ಅಲ್ಲಿ ನೋಡಿ ನಮ್ಮ ಆಟೋ ನಿಂತಿದೆ. ಅದು ನಮ್ಮ ಬ್ರದರ್ ಅವ್ರದ್ದೇ ಆಟೋ. ಸೊ ನಾವೆಲ್ಲ ಹೋಗ್ತಾ ಇರೋದು ಹೊರನಾಡಿಗೆ ಗೈಸ್. ಹಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಇಲ್ಲಿ ನೋಡಿ, ಇಲ್ಲಿ ನಾನು ನನ್ನ ಮಗ ಗೈಸ್. ಈಗ ನಾವು ಎಲ್ಲಿದ್ದೀವಿ ಅಂದರೆ ನೀರು ದೋಸೆ ತಿನ್ನಕ್ಕೆ ಬಂದಿದ್ದೀವಿ ಗೈಸ್. ನೀರು ದೋಸೆ ನಮ್ದೇನಿದ್ರು ಥಿಂಕ್ ಬೇಕ್ ತಿನ್ಬೇಕು ನೋಡಿ. ಇಲ್ಲಿ ನಮ್ಮ ವೈಫ್ ಆಲ್ರೆಡಿ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ. ನೀರು ದೋಸೆ ತಿನ್ನೋದು ಇವತ್ತು. ಏನು ಪೂಜಾ? ಏನು ಮಲಗಿದ್ದಾನ ಪಾಪ? ಇಲ್ಲೇ ಇದೆಯಲ್ಲ ತಗೋ, ನಾವೇ ತಗೊಂಡಿದ್ದು ತಗೋ. ಸೊ ನೀರು ದೋಸೆ ತಿನ್ಕೊಂಡು ಹೊರಡ್ತಾ ಇರೋದೆ ಶೃಂಗೇರಿಗೆ, ಅಲ್ಲ ಸಾರಿ ಹೊರನಾಡು ಗೈಸ್. ಏನು ಸೈಕ್ ಸೀನರಿ ನೋಡಿ ಗೈಸ್. ಮಾತ್ರ ಟೀ ಎಸ್ಟೇಟು ಸಕ್ಕದಾಗಿ ಕಾಣಿಸ್ತಾ ಇದೆ ಮಾತ್ರ, ಸೂಪರ್ ನೋಡಿಲಿ ಹೆಂಗೆ ಕಾಣ್ತಾ ಇದೆ ರೋಡು. ಸೈಕ್ ಅನ್ಕೊಳ್ಳಿ ಮಾತ್ರ ಗೈಸ್. ಫೈನಲಿ ನಾವು ಶೃಂಗೇರಿಗೆ ಬಂದಿದ್ದೀವಿ ಗೈಸ್. ಕಾಣಿಸ್ತಿದೆಯಾ ದೇವಸ್ಥಾನ? ಆಯಿತು, ಆಮೇಲೆ ಸೊ ಅದೇ ಶೃಂಗೇರಿ. ಸೊ ನಾವು ಬಂದಿದ್ದೀವಿ, ಬಂದಾಯಿತು. ಅಲ್ಲಿ ನೋಡಿ ಆಟೋದಿಂದ ಇಳಿತಾ ಇದ್ದಾರೆ ನಮ್ಮ ವೈಫ್ ಎಲ್ಲ. ಸೊ ಈಗ ಸೀದಾ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗೋದೆ ಗೈಸ್. ಕಾಣಿಸಿದೆಯಲ್ಲಿ ಅಲ್ಲಿಗೆ ಹೋಗೋದೆ ಈಗ ಗೈಸ್. ನೋಡಿ ಎಷ್ಟು ರಶ್ ಇದೆ ನೋಡಿ. ನನ್ನ ಮಗ ಆಲ್ರೆಡಿ ಕೈ ಮುಗಿತವನ್ನೇ. ಫುಲ್ ರಶ್ ಇದೆ ಗೈಸ್ ನೋಡಿ. ವೀಕ್ ಆಫ್ ಇದರಿಂದ ಸಿಕ್ಕಾಬಿಟ್ಟೆ ರಶ್ ಇದೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ ನೋಡಿ ಎಷ್ಟೊಂದು ಜನ ಇದ್ದಾರೆ. ಗೈಸ್ ನನ್ನ ಮಗನ್ನ ಅಲ್ಲಿ ನೋಡಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ. ಆನೆ ಹತ್ರ ಮಾತಾಡ್ಸೋಕೆ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ. ಇಲ್ಲಿ ಕಾಣಿಸ್ತಿದ್ಯಾ ನೋಡಿ ಗೈಸ್. ನಮ್ಮ ವೈಫು ಪಾಪು ಅವರೆಲ್ಲ ಅಲ್ಲಿ ಫೋಟೋ ಶೂಟ್ ಮಾಡಿಸ್ತಿದ್ದಾರೆ ನೋಡಿ. ಅಲ್ಲಿ ಕಾಣಿಸ್ತಿದ್ಯಾ? ಆನೆ ಹತ್ರ ಫೋಟೋ ಶೂಟ್ ಮಾಡಿಸ್ತಿದ್ದಾರೆ. ಪೂಜಾ ಹೇಗಿದೆ ದೇವಸ್ಥಾನ? ಹಾಂ, ಆನೆ ಚೆನ್ನಾಗಿತ್ತಾ? ಗೈಸ್ ಇಲ್ಲಿ ನೋಡಿ, ಇಲ್ಲಿ ನನ್ನ ಮಗ ಆನೆ ಹತ್ರ ಹೋಗ್ತಾವನೆ ಮುಟ್ಟಕ್ಕೆ. ಕಳಿಸ್ಬಿಟ್ರು ಪಾಪ. ಏನು ಮಾಡ್ತಾ ಇದ್ದ ಅವನು? ಯಾವ್ದನ್ನ ಮುಟ್ಟಕ್ಕೆ? ಮೀಟರ್ ಬೇಕು, ಮೀಟರ್ ಮೀಟರ್. ಏಯ್ ಆನೆ ಮುಟ್ಟಕ್ಕೆ ಹೋಗ್ತಿದ್ದೆ ನೀನು ಈಗಲೇ? ದಯವಿಟ್ಟು ನೋಡಿ ಇಲ್ಲಿ ಹೆಂಗೆ ಮಾಡ್ತಿದ್ದಾನೆ. ನಡಿಯ ಮಗನೇ ಹೋಗೋಣ, ಸಾಕು ಗೈಸ್. ಎಷ್ಟು ಚೆಂದ ಇದೆ ನೋಡಿ ಶೃಂಗೇರಿ, ತುಂಬ ಚೆಂದ ಇದೆ, ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಬಂದು ತುಂಬ ದಿನ ಆಯಿತು. ಸೊ ವರ್ಷನೇ ಆಯಿತು ಅಂದ್ಕೊಳ್ಳಿ, ತುಂಬ ವರ್ಷಗಳಾಯಿತು ನಾನು ಶೃಂಗೇರಿಗೆ ಬಂದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಅದೇ ಈ ಕಡೆ ಇಲ್ಲಿ ಅಕ್ಷರಾಭ್ಯಾಸ ನಡೆಸ್ತಾ ಇದ್ದಾರೆ. ಸೊ ಈಗ ನಾವು ಶಾರದಾಂಬಾದು ದರ್ಶನ ಮಾಡಿಕೊಂಡು ಇಲ್ಲಿಂದ ಹೊರನಾಡು ಹೋಗ್ಬೇಕು ಗೈಸ್. ಏನಂದರೆ ಆನೆಗೆ ಎಲ್ಲರಿಗೂ ಆಶೀರ್ವಾದ ಮಾಡ್ತಾಯಿದೆ ಗೈಸ್. ನೋಡಿ ಇಲ್ಲಿ ಅಲ್ಲೊಂದು ಆನೆ ಇದೆ, ಆ ಕಡೆ ಒಂದು ಆನೆ ಇದೆ, ಈ ಕಡೆ ಒಂದು ಆನೆ ಇದೆ. ಸೊ ಎಲ್ಲರಿಗೂ ಆಶೀರ್ವಾದ ಮಾಡ್ತಾಯಿದೆ. ಅದು ದೇಶ ನಾವು ಕೊಟ್ಟಿರೋ ದೇಶ ಇದು.
ಎಲ್ಲರೂ ಫೋಟೋ ತೆಗೆಸ್ಕೊಳಕ್ಕೆ ನಿಂತ್ಕೊಂತಿದ್ದಾರೆ ಆನೆ ಮುಂದೆ. ನಾವು ತೆಗೆಸ್ಕೊಂಡ್ವಿ ಗೈಸ್ ನೋಡಿ ಆನೆಗೆ ವಾಕಿಂಗಿಗೆ ಕರ್ಕೊಂಡೋಯ್ತವ್ರೆ. ಅಲ್ಲೊಂದು ಹೋಗ್ತಾ ಇದೆ ನೋಡಿ, ಇಲ್ಲೊಂದು ಹೋಗ್ತಾ ಇದೆ. ಈಗ ವಾಕಿಂಗಿಗೆ ಹೋಗ್ತಾ ಇದೆ ಆನೆ. ಈಗ ಏನಂದರೆ ಸೀದಾ ದೇವ್ರ ದರ್ಶನ ಮಾಡಿಕೊಂಡು ಹೋಗೋದು ಹೊರಗೆ. ಗೈಸ್ ಇಲ್ಲಿಂದನೇ ದರ್ಶನ ಮಾಡಬೇಕು. ಅಲ್ಲಿ ಮುಂದೆ ಕಾಣ್ತಾ ಇದೆ ನೋಡಿ, ಅಲ್ಲಿ ತನಕ ಹೋಗಬೇಕು. ಸ್ವಲ್ಪ ರಶ್ ಇದೆ ಗೈಸ್, ಬನ್ನಿ ಹೋಗೋಣ. ಸೊ ಫೈನಲಿ ಶಾರದಾಂಬ ತಾಯಿದು ದರ್ಶನ ಆಯಿತು. ಸೊ ಇಲ್ಲಿಂದ ನಾವೆಲ್ಲ ಎಲ್ಲಿ ಹೋಗ್ತೀವಿ ಅಂದರೆ ಹೊರನಾಡು ಅನ್ನಪೂರ್ಣೇಶ್ವರಿ ಹೋಗ್ತಿದ್ದೀವಿ ಗೈಸ್. ಸೊ ಇಲ್ಲಿಂದ ನೆಕ್ಸ್ಟು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಸೊ ಇಲ್ಲಿ ಆದಿಶಂಕರಾಚಾರ್ಯರ ಸನ್ನಿಧಿ ಇದೆ, ಇದನ್ನು ನೋಡಿಕೊಂಡು ಇಲ್ಲಿಂದ ಹೊರಡ್ತೀವಿ ಗೈಸ್. ಏನು ತಗೊತಿದ್ಯಾ? ಬ್ರಾಸ್ಲೆಟಾ? ತಗೋ. ಶಾಪಿಂಗ್ ನಡೀತಿದೆ ಗೈಸ್ ಇಲ್ಲಿ ಶೃಂಗೇರಿ ಹೊರಗಡೆ ಬಂದಿದ ತಕ್ಷಣ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಶಾಪಿಂಗ್ ಮಾಡ್ತಿದ್ದಾರೆ ನೋಡಿ, ಎಲ್ಲೂ ಶಾಪಿಂಗ್ ಮಾಡ್ತಾವ್ರೆ ನನ್ನ ತಮ್ಮವರು. ಇಲ್ಲಿ ನನ್ನ ವೈಫ್ ಶಾಪಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ನನ್ನ ಮಗನ ನೋಡಿ, ಇಲ್ಲಿ ಎಲ್ಲಿದ್ದಾನೆ, ಅಲ್ಲಿದ್ದಾನೆ ನೋಡಿ, ಮಾಮನ ಜೊತೆ ಆಟ ಆಡ್ತಾ ಇದ್ದಾನೆ ಗೈಸ್. ನಿಮಗೆ ಇನ್ನೊಂದೇನೋ ಒಂದು ತೋರಿಸ್ತೀನಿ ನೋಡಿ. ನಾವಿಲ್ಲಿಂದ ಮಠದಿಂದ ಈ ಕಡೆ ಹೊರಗಡೆ ಬಂದರೆ ಅಲ್ಲಿ ಒಂದು ತೂಗು ಸೇತುವೆ ಇದೆ ಗೈಸ್. ನೋಡಿ ಇಲ್ಲಿ ಕಾಣ್ತಾ ಇದೆಯಾ? ತೂಗು ಸೇತುವೆ ಇದೆ, ತುಂಬ ಚೆನ್ನಾಗಿದೆ. ಅಲ್ಲೋ ಟೈಮ್ ಕಮ್ಮಿ ಇರೋದ್ರಿಂದ ನಾವು ಅಲ್ಲಿ ಹೋಗ್ತಾ ಇಲ್ಲ. ಚೆನ್ನಾಗಿದೆ ಅದು, ಆ ಜಾಗನೂ ಚೆನ್ನಾಗಿದೆ ಗೈಸ್. ಸೊ ಈಗ ನೆಕ್ಸ್ಟು ಎಲ್ಲಿಗೆ ಹೋಗ್ತಿರೋದು ಅಂದರೆ ಹೊರನಾಡು. ಸೀದಾ ಹೊರನಾಡಿಗೆ ಗೈಸ್. ಈಗ ಗೈಸ್ ಹೊರನಾಡಿಗೆ ಆಫ್ ರೋಡಿಂಗ್ ಮಾಡ್ತಾಯಿದ್ದೀವಿ ನಾವು. ಆಫ್ ರೋಡಿಂಗ್ ಆಟೋದಲ್ಲಿ ಫುಲ್ ಆಫ್ ರೋಡಿಂಗ್ ಅಂತೇಳಿ. ಫುಲ್ ಆಫ್ ರೋಡಿಂಗ್ ಹೊರನಾಡಿಗೆ. ಗೈಸ್ ಏನಂದರೆ ಇಲ್ಲೇ ಹೊರನಾಡಿಗೆ ಹೋಗ್ಬೇಕಾದ್ರೆ ಒಂದು ಕಡೆ ಸ್ಟಾಪ್ ಹಾಕಿದ್ವಿ. ವೀವ್ ಹೆಂಗಿದೆ ಗೊತ್ತಾ? ಇಲ್ಲಿ ನೋಡಿ, ಇಲ್ಲಿ ಬೆಟ್ಟ ಫುಲ್ಲು ಹೆಂಗಿದೆ ಅಂದರೆ ಫುಲ್ ಸೈಕ್ ಅಂದ್ಕೊಳ್ಳಿ ಗೈಸ್. ಮಾತ್ರ ಆಫ್ ರೋಡಿಂಗ್ ಎಲ್ಲ ಮಾಡಿಕೊಂಡು ಬಂದಿದ್ದಾಯಿತು ನಾವು ಇಲ್ಲಿಗೆ ಗೈಸ್. ಆಗಲೇ ಮಳೆನೂ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಗೈಸ್. ನಾವು ನಿಲ್ಲಿಸಿ ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡ್ತಿದ್ದೋ ಅಷ್ಟೊಳಗೆ ಮಳೆನೇ ಬರ್ತಾಯಿದೆ. ನನ್ನ ತಮ್ಮ ನೋಡಿ ಇಲ್ಲಿ ಹೆಂಗೆ ಆಟಾಡ್ಸ್ಕೊಂಡು ಕರ್ಕೊಂಡೋಯ್ತು ನನ್ನ ಮಗನ. ಗೈಸ್ ಫೈನಲಿ ನಾವು ಹೊರನಾಡಿಗೆ ಬಂದಾಯ್ತು ಗೈಸ್. ಸೊ ಅದೇ ಟೆಂಪಲ್ಲು. ಸೊ ನಾವು ಹೋಗ್ತಾಯಿದ್ದೀವಿ. ನನ್ನ ಮಗ ನೋಡಿ ಹೆಂಗೆ ಕಾಣ್ತಾವನೆ. ಸ್ವಲ್ಪ ಮಳೆ ಬಂದುಬಿಡ್ತು, ಅಂತೂ ವ್ಯೂ ಮಾತ್ರ ಸೂಪರ್ ಆಗಿದೆ ಗೈಸ್. ಫಸ್ಟ್ ಟೈಮ್ ಬರ್ತಾರೆ ನಾನು ಹೊರನಾಡಿಗೆ. ಯಾವ ಇವೆಲ್ಲ? ಬನ್ನಿ ಒಳಗೋಗೋಣ, ಹೇಗಿದೆ ನೋಡೋಣ ಹೊರನಾಡು. ಪೂಜಾ ಬಾ, ಏನು ಯೋಚನೆ ಮಾಡ್ತಿದ್ಯಾ? ಸುಸ್ತಾಯ್ತಾ? ಗೈಸ್ ಇಲ್ಲೇ ಅನಿಸುತ್ತೆ ಮೇಲೆ ಹೋಗೋದು ನೋಡಿ, ಅಲ್ಲೇ ಬರ್ತಿದೆ ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ ಅಂತ. ಸೊ ಫೈನಲಿ ಬಂದ್ಬಿಟ್ಟಿವಿ ಗೈಸ್ ನಾವು. ವ್ಯೂ ನೋಡಿ ಇಲ್ಲಿಂದ ಹೆಂಗಿದೆ, ಸೈಕ್ ಅನ್ಕೊಳ್ಳಿ, ಸಖತ್ತಾಗಿದೆ ವ್ಯೂ ಮಾತ್ರ ಗೈಸ್. ಇದೇನು ನೋಡ್ತಿದ್ರೆ ಇದು ಬಂದ್ಬಿಟ್ಟು ದೇವಸ್ಥಾನದ ಆವರಣ ಪೂರ. ಇಲ್ಲಿಂದ ಒಳಗಡೆ ಹೋಗಬೇಕು ದೇವಸ್ಥಾನದ ಆವರಣ. ಮತ್ತು ಇಲ್ಲಿ ನೀವು ಏನಾರು ಶಾಪಿಂಗ್ ಏನಾರು ಮಾಡಬೇಕು ಅಂದರೆ ಇಲ್ಲಿ ಹೋಗ್ಬೋದು, ನೀವು ಶಾಪಿಂಗಿಗೆ ಹೋಗ್ಬೋದು. ಇಲ್ಲಿ ಕಾಫಿ ಟೀ ಎಲ್ಲ ಸಿಗ್ತದೆ ನಿಮಗೆ ನೋಡಿ. ಇಲ್ಲಿ ಶಾಪಿಂಗ್ ಗಿಪಿಂಗ್ ಏನಾರು ಮಾಡ್ಬೋದು ಅಂದರೆ ಇಲ್ಲಿ ಮಾಡ್ಕೋಬೋದು. ಬಂದು ಮಾಡಬೇಕು ಅಂತಂದರೆ ಏನಾರು ತೊಗೋಬೇಕು ಅನ್ಸಿದ್ರೆ ಬಂದು ತೊಗೋಬೋದು. ದೇವಸ್ಥಾನದೊಳಗಡೆ ಹೋಗ್ಬೇಕೀಗ. ಸೊ ಅಲ್ಲಿ ಕಾಣಿಸ್ತಿದ್ದಿಲ್ಲ, ಅದೇ ದೇವಸ್ಥಾನ. ಸೊ ಅದಕ್ಕೆ ಇಲ್ಲಿಂದ ಕ್ಯೂ ಅಲ್ಲಿ ಹೋಗಬೇಕು ಗೈಸ್. ನಾವು ಕ್ಯೂ ಅಲ್ಲಿ ಹೋಗಿ ದೇವರ ದರ್ಶನ ಮಾಡ್ಕೊಬೇಕು ನೋಡಿ. ಬರ್ತಾಯಿದ್ದಾರೆ ನಮ್ಮ ಫ್ಯಾಮಿಲಿಲಿರೋರೆಲ್ಲ ಬರ್ತಾಯಿದ್ದಾರೆ ನೋಡಿ. ಇಲ್ಲೇ ಕೈ ಮುಗಿತು ನನ್ನ ಮಗ. ಬನ್ನಿ ಹೋಗೋಣ, ಬನ್ನಿ ಕ್ಯೂ ಅಲ್ಲಿ ಹೋಗೋಣ ನೋಡ್ರಿ ಎಲ್ಲ. ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಶಾಪಿಂಗಿಗೆ ಹೋಗ್ತಾ ಇದ್ದಾರೆ ನಮ್ಮ ಮನೆಯವರೆಲ್ಲ. ದರ್ಶನ ಮಾಡಿದ್ದು ಸೀದಾ ಹೋಗ್ತಿರೋದೆಲ್ಲ ಶಾಪಿಂಗಿಗೆ. ಬನ್ನಿ ಹೋಗೋಣ. ಸಂತು ಫೈನಲಿ ದೇವರ ದರ್ಶನ ಕಂಪ್ಲೀಟ್ ಆಯಿತು. ಸೊ ಇವಾಗ ಇಲ್ಲಿಂದ ನಾವು ಎಲ್ಲಿಗೆ ಹೋಗ್ತೀವಿ ಅಂದರೆ ಸೀದಾ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನಾಮ ಒಂಚೂರು ದೊಡ್ಡದಾಗಿ ಎಳೆದ್ಬಿಟ್ಟಿದ್ದಾಳೆ, ಯಾಕಂದರೆ ಅದು ಇಟ್ಟಿರೋದು ನಮ್ಮ ವೈಫು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಸಿಗೋಣ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ.
ಯಾಕಂದರೆ ತುಂಬ ಸುಸ್ತಾಗ್ಬಿಟ್ಟಿದೆ. ಯಾಕಂದರೆ ಆಟೋಯಿಂದ ಬಂದಿರೋದ್ರಿಂದ ತುಂಬ ಸುಸ್ತಾಗಿದೆ ಗೈಸ್, ಆಟೋದಲ್ಲಿ ಬಂದಿರೋದ್ರಿಂದ. ಸೊ ಈಗ ಸೀದಾ ನಾವೆಲ್ಲೂ ಸ್ಟಾಪ್ ಮಾಡಲ್ಲ, ಸೀದಾ ಮನೆಗೆ ಹೋಗಿ ಪಾಚಿ. ಸೊ ಸಿಗೋಣ, ಟೇಕ್ ಕೇರ್, ಬಾಯ್ ಬಾಯ್.